ಈ ವಿಡಿಯೋದಲ್ಲಿ ನಾವು ಈ ಮಿಲಿ ಬಗ್ಸ್ ಅಥವಾ ಬಿಳಿ ಹುಳುಗಳನ್ನು ಯಾವುದೇ ಕೆಮಿಕಲ್ ಯೂಸ್ ಮಾಡ್ದಂಗೆ ಯಾವ ರೀತಿ ಹೋಗಿಸೋದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮುಖ್ಯವಾಗಿ ಮಿಲಿ ಬಗ್ಸ್ನ ಹೋಗ್ಸೋಕ್ಕೆ 3 ಐಟಮ್ಗಳು ಬೇಕು. ಏನಂತಂದರೆ, ನೆನ್ನೆ ಉಳ್ಕೊಂಡಿರೋ ಅನ್ನನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದು ಆದಷ್ಟು ತೆಳ್ಳಗಿದ್ದಷ್ಟು ಒಳ್ಳೆಯದು. ಈ ಅನ್ನಕ್ಕೆ ನೀವು ಬೇವಿನ ಎಣ್ಣೆ ಹಾಕಿ. ಬೇವಿನ ಎಣ್ಣೆ ಆದಷ್ಟು ಒಳ್ಳೆಯದನ್ನೇ ಯೂಸ್ ಮಾಡಿ. ಬೇವಿನ ಎಣ್ಣೆ ಆದಮೇಲೆ ಶಾಂಪು. ನಾನಿಲ್ಲಿ ಯಾವುದೋ ಒಂದು ಕಂಪ್ನಿ ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಶಾಂಪು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿವಾಗ ನೆನ್ನೆ ಅನ್ನಕ್ಕೆ ಬೇವಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇವಿನ ಎಣ್ಣೆ ಜೊತೆ ಶಾಂಪು ಹಾಕ್ತಾಯಿದ್ದೀನಿ. ಇದನ್ನು ಸಾಧ್ಯ ಆದಷ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವು ಬೇವಿನ ಎಣ್ಣೆ, ನೆನ್ನೆ ಮಿಕ್ಕಿರೋ ಅನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ, ಮತ್ತು ಶಾಂಪು ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ಈ 3 ವಸ್ತುಗಳಿದ್ರೆ ಸಾಕು ನಿಮಗೆ. ನೀವು ಈಸಿಯಾಗಿ ಮಿಲಿ ಬಗ್ಸ್ಗೆ ಔಷಧಿ ತಯಾರು ಮಾಡ್ಕೋಬೋದು. ಇದರ ಜೊತೆಯಲ್ಲಿ ನಿಮ್ಮ ಹತ್ರ ಬಿವೇರಿಯಾ ಬಸಿಯಾನ ಇದ್ದರೆ ನೀವು ಅದನ್ನು ಸ್ವಲ್ಪ ಹಾಕ್ಕೋಬೋದು. ಇದೊಂದು ಉತ್ತಮ ಬ್ಯಾಕ್ಟೀರಿಯಾ, ಕೀಟಗಳನ್ನು ಕೊಲ್ಲೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ನೀವು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ, ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ತೆಳ್ಳಗೆ ಮಾಡಿಕೊಂಡು ನಿಮ್ಮ ಹತ್ರ ಯಾವ ಡ್ರಮ್ ಇರುತ್ತೋ ಅದಕ್ಕೆ ನೀವು ಹಾಕ್ಕೊಳ್ಳಿ. ನನಗೆ ಇದು ಕೇವಲ ಕೆಲವೇ ಗಿಡಗಳಿಗೆ ಬೇಕಾಗಿರೋದ್ರಿಂದ ನಾನು ಒಂದು ಚಿಕ್ಕ ಡ್ರಮ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನಂದು ಇದು ಚಿಕ್ಕ ಡ್ರಮ್ಮು. ಕಾರಣ ಇಷ್ಟೇ, ನನಗೆ ಕೇವಲ ಒಂದು 4 ಗಿಡಕ್ಕೆ ಮಾತ್ರ ಹಾಕಬೇಕು. ಅದಕ್ಕೋಸ್ಕರ ಇಷ್ಟು ಮಾಡ್ಕೊಂಡಿದ್ದೀನಿ. ಇಷ್ಟು ಜಾಸ್ತಿನೇ ಆಯಿತು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಇದನ್ನು ಏನು ಮಾಡಬೇಕಂತಂದರೆ, ಎಲ್ಲಿ ಮಿಲಿ ಬಗ್ಸ್ ಇದ್ದಾವೋ ಅಲ್ಲಿಗೆಲ್ಲ ಸ್ಪ್ರೇ ಮಾಡ್ತಾ ಹೋಗಬೇಕು. ನಾನು ಈ ಗಿಡಕ್ಕೆ ಪೂರ್ತಿ ಸ್ಪ್ರೇ ಮಾಡ್ತಾ ಇದ್ದೀನಿ. ನನಗೆ ಕೆಲವಿಗೆ ಒಂದು 2-3 ಗಿಡದಲ್ಲಿ ಮಾತ್ರ ಇದೆ ಇದು. ಸೊ ಒಂದು ಸಲ ಆದಮೇಲೆ ನಾನು ಕೆಲವು ಗಿಡಗಳಿಗೆ ಸುಮ್ಮನೆ ಪಕ್ಕದಲ್ಲಿರತಕ್ಕಂಥ ಗಿಡಗಳಿಗೆ ಮುನ್ನೆಚ್ಚರಿಕೆಯಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದರ ಅವಶ್ಯಕತೆ ಇಲ್ಲ, ಆದರೂ ಕೂಡ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು. ಮಿಲಿಬಗ್ಸ್ ಅಂತಕ್ಕಂಥದ್ದು ಎಲ್ಲ ಹಣ್ಣಿನ ಗಿಡಗಳಲ್ಲೂ ಸಾಮಾನ್ಯವಾಗಿ ಬರುತ್ತೆ. ಈ ಮಿಲಿಬಗ್ಸ್ ಬಂದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ, ಓಡೋಗ್ಬಿಟ್ಟು ಯಾವುದೋ ಒಂದು ಕೆಮಿಕಲ್ ತಂದು ಸ್ಪ್ರೇ ಮಾಡಿಬಿಟ್ಟು ನಮ್ಮ ಹಣ್ಣುಗಳನ್ನು ಮತ್ತು ನಮ್ಮ ಮಣ್ಣನ್ನು ಸಹ ನಾವು ಹಾಳು ಮಾಡ್ತಾ ಇದ್ದೀವಿ. ಅದ್ರ ಬದಲು ನಾವು ಈ ಥರ ಮನೆಯಲ್ಲೇ ಉಳ್ಕೊಂಡಿರೋ ಅನ್ನ, ಬೇವಿನ ಎಣ್ಣೆ ಮತ್ತು ಶಾಂಪು ಯೂಸ್ ಮಾಡಿಕೊಂಡು ಈ ಥರ ಒಂದು ಔಷಧಿ ತಯಾರು ಮಾಡಿಕೊಂಡು ನೀವು ಕೊಡೋದ್ರಿಂದ ನಿಮಗೆ ತುಂಬ ದುಡ್ಡು ಉಳಿತಾಯ ಆಗುತ್ತೆ, ಟೈಮ್ ಉಳಿತಾಯ ಆಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಆರ್ಗ್ಯಾನಿಕಲಿ ಏನೋ ಒಂದು ಮಾಡಿದ್ದೀರಾ ಅನ್ನೋದು ನೆಮ್ಮದಿ ಇರುತ್ತೆ. ಸೊ ಇದನ್ನು ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ರೈತರಿಗೆ ತಲುಪಿಸಿ, ಹಾಗೂ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡೋಕ್ಕೆ ಅನುಕೂಲ ಮಾಡಿ. ಇದರಿಂದಾಗಿ ಎಲ್ಲ ರೈತರು ಕೆಮಿಕಲ್ ಉಪಯೋಗಿಸೋದು ತಪ್ಪುತ್ತೆ. ಇದು ಸೈಂಟಿಫಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ 100% ವರ್ಕ್ ಆಗುತ್ತೆ. ನಾನು ಇವತ್ತು ಏನು ಹಾಕಿದ್ದೀನಿ ಇದು ನಾನು ನಾಳೆ ಅಥವಾ ನಾಡ್ದರಷ್ಟರಲ್ಲಿ ನನಗೆ ರಿಸಲ್ಟ್ ಕೊಡುತ್ತೆ. ಸೊ ಇದು ಒಂದು ಹುಳನೂ ಇರಲ್ಲ, ತುಂಬ ಎಲ್ಲ ಹುಳುಗಳು ಸತ್ತೋಗಿರ್ತವೆ. ಅಷ್ಟು ಜಲ್ದೇ ನಾವು ಇದನ್ನು ತುಂಬ ಅತಿಯಾಗಿ ಯಾವುದಾದ್ರೂ ಚಿಗುರಿಗೆ ಹಾಕಿದ್ರೆ ಚಿಗುರು ಸುಟ್ಟೋಗೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅದನ್ನು ನೋಡ್ಕೊಂಡು ಹಾಕಿ. ಥ್ಯಾಂಕ್ ಯು ವೆರಿ ಮಚ್. ಸಾಧ್ಯ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ.